ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾಳೆಯಿಂದ ಅಂದ್ರೆ 19ನೇ ತಾರೀಕು ಅಕ್ಟೋಬರ್ 19ನೇ ತಾರೀಕು ನಮ್ಮ ಭಾರತ ತಂಡ ಮತ್ತು ಆಸ್ಟ್ರೇಲಿಯಾದ ವಿರುದ್ಧ 3 ODI ಪಂದ್ಯಗಳಾದ್ರೆ ನಡೆಯಲಿದೆ ಅಂತಾನೆ ಹೇಳ್ಬೋದು. ಇನ್ನು ಮೊದಲನೇ ಪಂದ್ಯ ನಾಳೆ 19ನೇ ತಾರೀಕು ಆದ್ರೆ ನಡೆಯಲಿದೆ ಮತ್ತು ಈ ಪಂದ್ಯದ ಬಗ್ಗೆ ನಮ್ಮ ವಿರಾಟ್ ಕೊಹ್ಲಿ ಮತ್ತು ಆಸ್ಟ್ರೇಲಿಯಾದ ದಿಗ್ಗಜ ಬೌಲರ್ ಆಗಿರುವಂತಹ ಮಿಚೆಲ್ ಸ್ಟಾರ್ಕ್ ಅವರಾದ್ರೆ ಮಾತಾಡಿದ್ದಾರೆ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಈ ಪಂದ್ಯದ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಭಾನುವಾರ 19ನೇ ತಾರೀಕು ಅಕ್ಟೋಬರ್ 19ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಮ್ಯಾಚ್ ಆದ್ರೆ ಸ್ಟಾರ್ಟ್ ಆಗಲಿದೆ. ಇನ್ನು ಈ ಪಂದ್ಯ ನಮ್ಮ ಭಾರತ ತಂಡಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 2027ರ ODI ವರ್ಲ್ಡ್ ಕಪ್ ಮುಂದಿಟ್ಟು ನೋಡಿದ್ರೆ ಭಾರತ ತಂಡಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಆ ಕಾರಣದಿಂದಾಗಿ ಈ ಪಂದ್ಯದ ಬಗ್ಗೆ ನಮ್ಮ ವಿರಾಟ್ ಕೊಹ್ಲಿ ಮತ್ತು ಆಸ್ಟ್ರೇಲಿಯಾದ ದಿಗ್ಗಜ ಬೌಲರ್ ಆಗಿರುವಂತಹ ಮಿಚೆಲ್ ಸ್ಟಾರ್ಕ್ ಏನೆಲ್ಲ ಮಾತಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಮಿಚೆಲ್ ಸ್ಟಾರ್ಕ್ ಅವರಾದ್ರೆ ಹೇಳಿದ್ದಾರೆ, ಹೌದು ಭಾರತ ತಂಡ ತುಂಬಾನೇ ಸ್ಟ್ರಾಂಗ್ ಆಗಿ ಆದ್ರೆ ಕಾಣ್ತಾ ಇದೆ, ಆದ್ರೆ ಬೌಲಿಂಗ್ ನಲ್ಲಿ ಸ್ವಲ್ಪ ವೀಕ್ ಆದ್ರೆ ಕಾಣ್ತಾ ಇದೆ ಮತ್ತು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಬಂದಿರೋದು ಭಾರತಕ್ಕೆ ದೊಡ್ಡ ಬೆನ್ನೆಲುಬು. ಆ ಕಾರಣದಿಂದಾಗಿ ಈ ಪಂದ್ಯವನ್ನು ನಾವು ಅಷ್ಟು ಸುಲಭವಾಗಿ ಗೆಲ್ಲಲು ಸಾಧ್ಯವಿಲ್ಲ. ಆದ್ರೂ ಕೂಡ ನಮ್ಮ ಮೈದಾನದಲ್ಲಿ ಅವರು ಗೆಲ್ಲಲು ಅಸಾಧ್ಯ ಅಂತಂದು ಮಿಚೆಲ್ ಸ್ಟಾರ್ಕ್ ಆದ್ರೆ ನಮ್ಮ ಭಾರತಕ್ಕೆ ಸವಾಲಾದ್ರೆ ಹಾಕಿದ್ದಾರೆ. ಆನಂತರ ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ, ನಾನು ಬಹಳ ದಿನಗಳಿಂದ ಕ್ರಿಕೆಟ್ ಇಂದ ದೂರ ಆದ್ರೆ ಉಳಿದಿದ್ದೇನೆ. ಆ ಕಾರಣದಿಂದಾಗಿ ನನ್ನ ಫಾರ್ಮ್ ಯಾವ ತರ ಇದೆ ಅಂತ ನನಗೂ ಕೂಡ ಗೊತ್ತಾಯ್ತಿಲ್ಲ ಮತ್ತು ಇನ್ನು ಪ್ರಾಕ್ಟೀಸ್ ವೇಳೆಯಲ್ಲಿ ಬಾಲ್ ಬ್ಯಾಟ್ಗೆ ಸರಿಯಾಗಿ ಕನೆಕ್ಟ್ ಆಯ್ತಿತ್ತು. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಾನು ದೊಡ್ಡ ಇನ್ನಿಂಗ್ಸ್ ಆಡಲು ಎದುರು ನೋಡ್ತಾ ಇದ್ದೇನೆ ಮತ್ತು ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸಲು ಎದುರು ನೋಡ್ತಾ ಇದ್ದೇನೆ ಎಂದು ವಿರಾಟ್ ಕೊಹ್ಲಿ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅಥವಾ ವಿರಾಟ್ ಕೊಹ್ಲಿ ಇಬ್ಬರಲ್ಲಿ ಯಾರು ಅತಿ ಹೆಚ್ಚು ರನ್ ಗಳಿಸುತ್ತಾರಂತ ಕಮೆಂಟ್ ಮಾಡಿ.